514ರ ಕೆಂಪೇಗೌಡ ಜಯಂತಿಯ ಎಲ್ಲರಿಗೂ ಶುಭೋದಯ. ಈ ವೇದಿಕೆಯಲ್ಲಿ ಅಧ್ಯಕ್ಷರು ವಹಿಸಿರುವ ನಮ್ಮ ಕೆಂಪೇಗೌಡರು ಮಾರ್ಗದಲ್ಲಿ KGFನ ಕಟ್ಟುವ ನಮ್ಮ ಜನಪ್ರಿಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಅವರೇ ಮತ್ತು ನಮ್ಮ ಕನ್ನಡ ಸಂಘದ ಗುರುಗಳಾದ ಮತ್ತು ಈ ವೇದಿಕೆಗೆ ಆಗಮಿಸಿದ ರಾಜೀವ್ ಗೋಪಾಲ್ ಗಾಡು ಸಾಹೇಬರೇ ಮತ್ತು ವೇದಿಕೆಯಲ್ಲಿ ಇರೋ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಸಾಹೇಬರು ಎಲ್ಲ ಹೇಳ್ಬಿಟ್ರು, ಏನು ಬಿಟ್ಟಿಲ್ಲ. ಆದರೆ ನಾನು ಬೇರೆ ಸಮುದಾಯದವರು, ನಾನು ಕೆಂಪೇಗೌಡರು ಏನು ಮಾಡಿದ್ದಾರೆ ನಾನು ತಿಳ್ಕೊಂಡ್ರೆ ನಾನು ಮನುಷ್ಯ. ಅವ್ರ ವರ್ಗದವರು ತಿಳ್ಕೊಂಡ್ರೆ ಮಾತ್ರ ಅದು ಸಮಾಜಕ್ಕೆ ಅವ್ರಿಗೆ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಕೆಂಪೇಗೌಡರ ಬಗ್ಗೆ ನನಗೂ ಅವ್ರು ಏನೇನು ಮಾಡಿದ್ದಾರೆ ಅಂತ ಇವತ್ತು ಒಂದು ಅವಕಾಶ ಹೇಳೋಕ್ಕೆ ಅವಕಾಶ ಕೊಡಬೇಕು ಅಂತ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿ ಸಿಂಪಲಾಗಿ ಹೇಳ್ತೀನಿ. ಕೆಂಪೇಗೌಡರು ಲೀಲಾಂಬೆ ಅವ್ರ ಪುತ್ರ ನಮ್ಮ ನಾಡು ಪ್ರಭು ಕೆಂಪೇಗೌಡರು. ಕೆಂಪೇಗೌಡರಿಗೆ ಮೊದಲನೇದವರು, ಎರಡನೇದವರು ವೀರಗೌಡರು, ಮೂರನೇದವರು ಬಸವಯ್ಯ, ನಾಲ್ಕನೇದವರು ಕೆಂಪ ಸೋಮಯ್ಯ. ಇವರು 4 ಜನರಲ್ಲಿ ಮೊದಲೇ ಹುಟ್ಟಿರೋರು ನಮ್ಮ ಕೆಂಪೇಗೌಡರು. ಅವ್ರಿಗೆ 4 ಹೆಸರಿದೆ. ಇದು ಕೆಂಪಯ್ಯ, ಕೆಂಪಣ್ಣ ಅಂತ ಅವ್ರಿಗೆ ಹೆಸರು. ಅದರಲ್ಲಿ ಅವ್ರಿಗೆ ಉಳಿದಿರೋದು ಹೆಸರು ನಾಡು ಪ್ರಭು ಕೆಂಪೇಗೌಡ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅವರು 1531ರಲ್ಲಿ ನಾಡು ಪ್ರಭು ಆದರು ತೆಲಂಗಾಣದಲ್ಲಿ. ಅದರ ನಂತರ ಒಂದು ಅವರಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡಿ ಅದೇ ಥರ ಬಂದ್ಬಿಟ್ಟು ನಾವು ಒಂದು ನಗರನ ನಿರ್ಮಾಣ ಮಾಡಬೇಕಂತ ಒಂದು ಆಸೆ ಬಂತು. ಆ ಟೈಮ್ನಲ್ಲಿ ಕೃಷ್ಣದೇವರಾಯರು ಅವರ ಸರ್ಕಾರ ಕೊಟ್ಟು ಯಲಹಂಕದಿಂದ 10 ಕಿಲೋಮೀಟರ್ ದೂರ ಇರುವ ಬೆಂಗಳೂರನ್ನ ಸೆಲೆಕ್ಷನ್ ಮಾಡಿದ್ರು. ಸೆಲೆಕ್ಷನ್ ಮಾಡಿಬಿಟ್ಟು ನೆಲ, ನೀರು, ಜಲ ಎಲ್ಲನೂ ಅವರು ಬಂದ್ಬಿಟ್ಟು ಗೊತ್ತಿರೋರ ಹತ್ರ ಸೃಷ್ಟಿ ಮಾಡಿ ಅಲ್ಲಿ ಒಳ್ಳೇದು ಎಲ್ಲಿ ಇರುತ್ತೆ ಅಂತ ನೋಡಿ ಒಂದು 4 ನೇಗಳನ್ನ ಕಟ್ಟಿ ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಅಲ್ಲಿವರೆಗೆ ಈ ನಗರನ ಉತ್ಪತ್ತಿ ಮಾಡಬೇಕು ಅಂತ ದೊಡ್ಡಪೇಟೆ, ಚಿಕ್ಕಪೇಟೆ ಅಲ್ಲಿ ಬಂದ್ಬಿಟ್ಟು 4 ನೇಗಳನ್ನು ನಿಲ್ಲಿಸ್ತಾರೆ. ಯಾವ ದಿಕ್ಕಿನಲ್ಲಿ ಯಾವ ನೇಗಳು ಹೋಗುತ್ತೋ ಅಲ್ಲಿವರೆಗೂ ನಮ್ಮ ನಗರನ ಮಾಡಬೇಕು ಅಂತ. ಒಂದು ನೇಗಳು ಆನೆಕಲ್ಗೆ ಹೋಯ್ತು, ಒಂದು ನೇಗಳು ಯಲಹಂಕಕ್ಕೆ ಹೋಯ್ತು, ಒಂದು ನೇಗಳು ಹಲಸೂರಿಗೆ ಬಂತು, ಇನ್ನೊಂದು ನೇಗಳು ಅರ್ಲಪೇಟೆಗೆ ಹೋಯ್ತು. 4 ದಿಕ್ಕಿನಲ್ಲಿ ನಾಡು ಹೋದ್ಮೇಲೆ ಅಲ್ಲಿ ಪೇಟೆಗಳೆಲ್ಲ ಹೇಳಿದ್ರು. ಸಾಯಂಕಾಲ 64 ಪೇಟೆ ಹೇಳಿದ್ರು. ನಮ್ಮ ಕೆಂಪೇಗೌಡರ ನಡುಪಿನಲ್ಲಿ ನಮ್ಮ KGFನಲ್ಲಿ ರಾಪೇಶನ್ ಪೇಟೆ ಇದೆ, ಉರ್ಗಂ ಪೇಟೆ ಇದೆ, ಅಂಡರ್ಸ್ಟ್ಯಾಂಡ್ ಪೇಟೆ ಇದೆ, ಸಾಮರಾಜನಗರ ಪೇಟೆ ಇದೆ. ಇದು ಕೆಂಪೇಗೌಡರ ಕೊಡುಗೆ ಅಲ್ವಾ? ಪೇಟೆ ಅಂದ್ರೆ ಬಂಗಾರಪೇಟೆ ಬಿಟ್ಬಿಟ್ವಿ. ಬಂಗಾರಪೇಟೆನೂ ನಮ್ಮ ನಾಡು ಪ್ರಭು ಅವರು ಮಾತ್ರ ಇಲ್ಲ, ನಾನು ಅಂತ ಮೆರೀಲಿಲ್ಲ. ಈ ನಾಡಿಗೆ ರೈತರಿಗೆ ಹೇಳ್ಬೇಕು ಅಂತ ಕೊಟ್ಟಿದ್ದಾರೆ. ಕೆರೆನ ಕೊಟ್ಟು ಕೆರೆ, ಕಟ್ಟೆ, ಕುಂಟೆ ಎಲ್ಲ ಮಾಡಿದ ಯಾರು? ಕೃಷಿ ಕ್ರಾಂತಿ ಮಾಡಿದ ಯಾರು? ನಮ್ಮ ನಾಡು ಪ್ರಭು ಕೆಂಪೇಗೌಡರು. ಅವ್ರನ್ನ ಎಂದೆಂದೂ ಮರಿಬಾರ್ದು. ಯಾಕಂದ್ರೆ ನಾನು ಒಂದು ರೈತ. ಅವ್ರಿಗೂ ರೈತರೆಲ್ಲ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಸ್ವಾಮಿ, ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸಾಯುವಾಗ ಉಸಿರಿರಲ್ಲ, ಹೆಸರಿರುತ್ತೆ. ಈ ಮಹಾನುಭಾವರು ಸತ್ತು 1569 ಇವತ್ತು ಈ ಜಯಂತಿ ಮಾಡ್ತೀನಿ ಅಂದರೆ ಅಂಥವ್ರು ಹುಟ್ಟಬೇಕು. ಆದರೆ ಇದರಲ್ಲಿ ಬಂದ್ಬಿಟ್ಟು ಈ ನಮ್ಮ ನಾಡು ಪ್ರಭು ಅವರ ಮಾರ್ಗದಲ್ಲಿ ನಮ್ಮ ಮೇಡಮ್ ಅವರು ಇವತ್ತು ಕೆಲಸ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಖಂಡಿತಾಗಿ ಹೇಳಲೇಬೇಕು. ಈ 4 ನೇಗ್ಲು ಏನು ಹೋಯ್ತೋ ಮೇಡಮ್,
4 ನೇಗಿಲು ಏನಾಯ್ತು, ಒಂದು ನೇಗಿಲು ಇಲ್ಲಿ ಬಿಟ್ಟರು, ಆ ನೇಗಿಲು ಒಂದು APMC ಆಯಿತು. ಒಂದು ನೇಗಿಲು ಇಲ್ಲಿ ಬಿಟ್ಟರು, ಅದು ಬಂದ್ಬಿಟ್ಟು ಟೌನ್ಶಿಪ್ ಆಯಿತು. ಒಂದು ನೇಗಿಲು ಇಲ್ಲಿ ಬಿಟ್ಟರು, ಇಂಡಸ್ಟ್ರಿಯಲ್ ಏರಿಯಾ ಆಯಿತು. ಒಂದು ನೇಗಿಲು ಇಲ್ಲಿ ಬಿಟ್ಟರು, ಆಶ್ರಯ ಮನೆಗಳಾಯಿತು. ಒಂದು ನೇಗಿಲು ಇವಾಗ ಬಿಟ್ಟಿದ್ದಾರೆ, ಅಂಬೇಡ್ಕರ್ ಭವನ ಸೈನ್ಸ್ ಪಾರ್ಕ್, ಅದು ಬಂದ್ಬಿಟ್ಟು KGF ಕಟ್ಟಿರೋದು. ನಿಜನ ಸುಳ್ಳ, ನಾನು ಹೊಗಳಕ್ಕಿಲ್ಲ. ಒಂದು ನಗರನ ಹೆಂಗೆ ನಿರ್ಮಾಣ ಮಾಡಬೇಕು ಹಂಗಂತ ನಮ್ಮ ಕೆಂಪೇಗೌಡರು ಏನು ಪ್ರಯತ್ನ ಮಾಡಿದ್ರು, ಅದರಲ್ಲಿ ಅರ್ಧತನ ಅದು ಮಾರ್ಗದಲ್ಲಿ ತಾನೇ ಮಾಡ್ತಾ ಇದ್ದಾರೆ. ನಿಜನ ಸುಳ್ಳ. ಎಷ್ಟೋ ಜನಗಳು ಬಂದರು, ಎಷ್ಟೆಷ್ಟೋ ಅವ್ರವ್ರು ಆಸೆಗಳಿರ್ತಿರೋದು. ಆ ಮೇಡಮ್ಮು ನಾನು ಅಂದ ಯಾವತ್ತು ಹೇಳ್ಕೊಳಲ್ಲ. ಒಂದೇ ಒಂದು ಉದಾಹರಣೆ ಮೇಡಮ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇದು ಕಥೆಯಲ್ಲಿ ಬಂದಿದ್ದೆ, ನಾನು ಕೇಳಿದ್ದೀನಿ. ನಾನು ಅಂತ ಬೇರೆಯವ್ರನ್ನ ಬಂದ್ಬಿಟ್ಟು ಯಾವತ್ತೂ ಉದ್ಧಾರ ಆಗಿದ್ದಿಲ್ಲ. ಒಂದು ಊರಿನಲ್ಲಿ ಒಂದು ಶಿಲ್ಪಿ ಅಂದರೆ ನಮ್ಮ ಹೆಂಗಿದೀವೋ ಹಂಗೆ ಶಿಲ್ಪಿ ಮಾಡೋದು, ದೇವ್ರ ವಿಗ್ರಹ ಮಾಡೋದು ಅಂತ ಶಿಲ್ಪಿ ಬಂದ್ಬಿಟ್ಟು ಆ ಊರಿನಲ್ಲಿ ಇದ್ದಾನೆ. ಆ ಊರಿಗೆ ಯಾರ ಶಾಸ್ತ್ರ ಹೇಳ್ತಾರಂತ ಒಂದು ಪಂಡಿತರು ಬಂದಿದ್ದಾರೆ. ಪಂಡಿತರು ಬಂದರೆ ಈ ಜನಗಳೆಲ್ಲ ಅವ್ರ ಹತ್ರ ಹೋಗಿದ್ದಾರೆ ಶಾಸ್ತ್ರ ಕೇಳೋದು. ಈ ಶಿಲ್ಪಿ ಇದ್ದಾರೆ ನೋಡಿ, ಅವನ ದುರಾಸೆ ಏನಂದರೆ ಎಲ್ಲರಿಗೂ ಮುಂದೆ ಅವನು ನಿಂತ್ಕೊಂಡಿದ್ದಾರಂತೆ. ಏನಪ್ಪ ಅಂದರೆ ನಾನು ಶಾಸ್ತ್ರ ನೋಡೋಕೆ ಬರಬೇಕು ಅಂತ. ಸರಿ ಆಯ್ತಪ್ಪ, ನೀ ಪ್ರಭಾವಿ ಒಂದು ಶಿಲ್ಪಿ, ನಿನ್ನ ಕೈ ತೋರ್ಸಪ್ಪ. ನನ್ನ ಕೈ ತೋರಿಸಿದ್ರೆ ಆ ಪಂಡಿತರು ನಗಿದ್ರಂತೆ, ಆಹಾ ನಗಿದ್ರಂತೆ. ಸರಿ ಹಿಂಗೆ ಬಿಟ್ಬಿಟ್ಟು ಇವ್ನು ಕೈ ತೆಗೆದ್ಮೇಲೆ ಇನ್ನೊಂದ್ಸತಿ ಕೈ ನೋಡ್ಬಿಟ್ಟು ಓ ನಲ್ತಾರಂತೆ ಯಾರು, ಪಂಡಿತರು. ಆಮೇಲೆ ಇವರು ಕೇಳಿದ್ರಂತೆ, ಏನು ಸ್ವಾಮಿ ಫಸ್ಟ್ ನಗಿದ್ರಿ, ಇವಾಗ ಬಂದ್ಬಿಟ್ಟು ನೀವು ಅಳ್ತೀರಂತ. ಅಯ್ಯೋ ಪಾಪಿ ಮಗನೇ, ಬರೋ ವರ್ಷ ನೀನು ಸತ್ತೋಗ್ತೀಯ, ನೀನು ಶಿಲ್ಪಿ ಅಂತ ನಾನು ನಗದೆ, ಇವಾಗ ಬರೋ ವರ್ಷ ನೀವು ಸಾಯ್ತಿ ಅಂತ ನಾನು ಅಳ್ತೀನಿ ಅಂತ. ಸ್ವಾಮಿ ಕರೆಕ್ಟಾಗಿ ಹೇಳಿ, ನಾನು ಬರೋ ವರ್ಷ ಸಾಯ್ತೀನಿ ಯಾವತ್ತು ಅಂತ. ಅಪ್ಪ ಬರೋ ವರ್ಷ ಜನವರಿ 27ನೇ ತಾರೀಕು 10 ಗಂಟೆಗೆ ನೀನು ಔಟು ನನಗೆ. ಯಾರು? ಪಂಡಿತರು. ಇವನು 1 ವರ್ಷ ಕಾಲ ಏನು ಮಾಡೋದು, ನಾವು ಸಾಯ್ತೀವಲ್ವಾ, ಏನು ಮಾಡೋದು ಅಂತ ಇವನ ಥರನೇ ಒಂದು ರೂಪ ಕೊಟ್ಟು 100 ಶಿಲ್ಪಗಳು ಮಾಡಿದ್ರಂತೆ. ಡಿಫ್ರೆನ್ಸೇ ಇಲ್ಲಂತ. 100 ಶಿಲ್ಪಗಳು ಮಾಡಿಬಿಟ್ಟು ಇವನು ಸಾಯೋವರೆಗೆ ಈ ಶಿಲ್ಪಗಳೇ ಮಾಡ್ಕೊಂಡಿರೋದು. ಮಾಡಿಬಿಟ್ಟು ಜನವರಿ 27ನೇ ತಾರೀಕು ಅಂತೂ 10:15 ಬಂದರು. ಇವನೇನು ಮಾಡ್ಬಿಟ್ಟ, ಈ ಶಿಲ್ಪನ ಇತ್ತು ನೋಡಿ, ಈ ಮಧ್ಯದಲ್ಲಿ ಹೋಗಿ ಕೂತ್ಬಿಟ್ಟ. ಅಲ್ಲಿ ಯಮಧರ್ಮರಾಜ ಆ ಚಿತ್ರಗುಪ್ತನಿಗೆ ಹೇಳ್ಬಿಟ್ಟು ಹಿಸ್ಟ್ರಿ ತೆಗೆದ, ಆ ಪಂಡಿತರದ್ದು ಟೈಮ್ ಆಯಿತು, ಹೋಗಿ ಹೇಳ್ಕೊಂಡು ಬಾ ಅಂದರೆ ಇವನು ಹೋಗ್ತಾರೆ. ಈ 100 ಬೊಂಬೆಗಳು ಅವನ ಥರನೇ ಅಂದರೆ ಡಿಫ್ರೆನ್ಸೇ ಇಲ್ಲ. ಇವನು ಹೋಗ್ಬಿಟ್ಟು, ಸ್ವಾಮಿ ಹುಡುಗದು ಸ್ವಾಮಿ, ಎಲ್ಲಿ ಸಿಕ್ಕಿಲ್ಲ ಸ್ವಾಮಿ, ಏನು ಮಾಡೋದು ಸ್ವಾಮಿ. ಹೋಗಿ ಯಮಧರ್ಮ ಆಯ್ತಾರೆ, ಮುರುಕರ ಬಾರ ನನ್ನ ಜೊತೆಯಲ್ಲಿ, ನಾವು ಹೋಗಿ ನಾನು ಬರ್ತೀನಿ, ನಾನೇ ಡೈರೆಕ್ಟಾಗಿ ಹೋದ್ನಂತ. ನೋಡಪ್ಪ, ಇಲ್ಲಿ 100 ಶಿಲ್ಪಿಗಳು ಮಾಡಿದ್ದಾರೆ, ಅವರು ಮಾಡಿದವರು ನನಗೇನಾದರೂ ಸಿಕ್ಕಿದ್ರೆ ಅವ್ರ ಕೈಗೆ ನಾನು ಇದು ಒಂದು ವೈಡೂರದ ಒಂದು ಬೊಮ್ಮೆ ಹಾಕ್ತೀನಿ ಹಂಗಂತ ಯಾವುದೋ ಒಂದು ಗಿಫ್ಟ್ ಕೊಡ್ತೀನಿ. ನನ್ನ ಮೇಲೆ ಇವನು ಸ್ವಾಮಿ ನಾನೇ ಮಾಡಿದ್ದಂತ ಕೈ ಎತ್ತಿದ್ದೀನಿ, ಯಾವುದೋ ನಾನೇ ಮಾಡಿದ್ದಂತ ಅವ್ರು ಹೇಳಿದ್ರಂತ ಯಮಧರ್ಮರಾಜ, ಹೋಗಿ ಹೇಳ್ಕೊಂಡು ಬರ್ರೋ ಅವ್ರನ್ನ. ಆ ಥರ ನಾನು ಅಂತ ಬೆರಿಬಾರ್ದು. ಅಲ್ಲಿ ಕೆಂಪೇಗೌಡರು ಕೂಡ ನಾನಂತ ಮಾಡಿಲ್ಲ, ನಮ್ಮ ಮಕ್ಕಳಿಗೆ ಈ ಥರ ಜನಗಳಿಗೆ ನಾಡಿಗೆ ಎಲ್ಲ ಆಗಬೇಕು ಅಂತ ಕೆಂಪೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಇನ್ನೂ 1000 ವರ್ಷಗಳು ಈ ಜಯಂತಿ ಮಾಡಬೇಕು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟರೆ ನಿಮಗೆಲ್ಲರಿಗೂ ನಮಸ್ಕಾರ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.